ಸತ್ಯವೇದ ಗ್ರಂಥ ತಂದಿರುವವರೆಲ್ಲರೂ ನನ್ನೊಟ್ಟಿಗೆ 2 ಸಮುವೇಲನ ಪುಸ್ತಕ ಬುಕ್ ಆಫ್ ಸೆಕೆಂಡ್ ಸ್ಯಾಮುಯಲ್ ಚಾಪ್ಟರ್ 5 5ನೇ ಅಧ್ಯಾಯದ 6ನೇ ವಚನದಿಂದ ದಾವೀದನು ತನ್ನ ಜನರನ್ನು ಕರ್ಕೊಂಡು ಯೆರೂಸಲೇಮಿನಲ್ಲಿದ್ದ ದೇಶದ ಮೂಲ ನಿವಾಸಿಗಳಾದ ಯೆಬೂಸ್ಯರಿಗೆ ವಿರುದ್ಧವಾಗಿ ಹೊರಟನು. ಅಂಡರ್ಲೈನ್ ಮಾಡ್ಕೊಳ್ರಿ. ಅವರು ಇವನ ಒಳಗೆ ಬರಲಾರದು ಎಂದು ನೆನೆಸಿ, ಅಂಡರ್ಲೈನ್ ಮಾಡ್ಕೊಳ್ರಿ, ಬರಲಾರನು ಎಂದು ನೆನೆಸಿ ದಾವೀದನಿಗೆ, ನೀನು ಒಳಗೆ ಬರಲಾರಿ, ಕುರುಡರು ಕುಂಟರು ಇವರೇ ನಿನ್ನನ್ನು ಅಟ್ಟಿ ಬಿಡುವರು ಎಂದು ಹೇಳಿದರು. ಆದರೂ ಅವನು ಈಗ ದಾವೀದ ನಗರವೆನಿಸಿಕೊಳ್ಳುವ ಚಿಯೋನ್ ಕೋಟೆಯನ್ನು ಸ್ವಾಧೀನಪಡಿಸಿಕೊಂಡನು. ಇವತ್ತಿನ ನನ್ನ ಸಂದೇಶದ ಪೀಠಿಕೆ ಡೇವಿಡ್ ಕ್ಯಾಪ್ಚರ್ಸ್ ಜೆರುಸಲೇಮ್. ದಾವೀದನು ಯೆರೂಸಲೇಮನ್ನು ವಶಪಡಿಸಿಕೊಂಡನು. ಇವತ್ತು ಕೆಲವೊಂದು ಕಾರ್ಯಗಳನ್ನು ವಶಪಡಿಸ್ಕೊಳ್ಳಲಿಕ್ಕೆ ಹೋಗುತ್ತೀರ. ಕೆಲವರು ಪಟ್ಟಣಗಳನ್ನು ವಶಪಡಿಸ್ಕೊಳ್ಳಕ್ಕೆ ಹೋಗ್ತೀರ. ಪಟ್ಟಣಗಳನ್ನು ವಶಪಡಿಸೋದಂದರೆ ಅದರ ಮೇಲೆ ಒಂದು ಅಭಿಷೇಕವನ್ನು ದೇವರು ನಿಮ್ಮ ಕೈಗೆ ಹಸ್ತಾಂತರ ಮಾಡಲಿಕ್ಕೆ ಹೋಗ್ತಾರೆ. ಕೆಲವೊಂದು ವಾಗ್ದಾನಗಳನ್ನು ಶತ್ರು ಬಿಡೋದಿಲ್ಲ ಎಂದು ಅವನು ಹಿಡಿದಿಡುವಾಗ ನನ್ನ ಜನರಿಗೆ ಹೇಳು, ದೇವರಾತ್ಮನು ಹೇಳ್ತಿದ್ದಾನೆ, ಈ ಡಿಸೆಂಬರ್ 31 ಮುಗಿಯೋಷ್ಟರಲ್ಲಿ ಈ ವರ್ಷ ದೇವರು ನಿಮಗೆ ಮಾಡಿರುವ ಪ್ರತಿಯೊಂದು ವಾಗ್ದಾನಗಳು ಅದು ನೆರವೇರಲಿಕ್ಕೆ ಹೋಗುತ್ತೆ. ಗೆಟ್ ರೆಡಿ, ಸಮಥಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಟುಡೇ. ಇವತ್ತು ಏನೋ ಸಂಭವಿಸಲಿಕ್ಕೆ ಹೋಗುತ್ತೆ. ಅದು ನಾನು ಬಾಯಿಂದ ಹೇಳೋದಲ್ಲ, ಪವಿತ್ರಾತ್ಮನ ಕಾರ್ಯಗಳನ್ನು ಜವಾಬ್ದಾರಿಯನ್ನು ತೆಗೆದುಕೊಳ್ಳಕ್ಕೆ ಹೋಗ್ತಾ ಇದ್ದಾನೆ. ಗಾಡ್ಸ್ ಪೀಪಲ್ ವಿಲ್ ರಿಫ್ರೆಶ್, refocus and renew their faith and prayer. ಪರಿಶುದ್ಧಾತ್ಮ ನಂಗೆ ಹೇಳಿದ್ರು, ದೇವ ಜನರು ರಿಫ್ರೆಶ್ ಆಗ್ತಾರೆ. ತಾಜಾತನ, ಒಡಗೋಗಿರೋದಲ್ಲ, ಸ್ಪಿರಿಚುವಲಿ ಡ್ರೈ ಆಗಿರೋದಲ್ಲ. ಒಬ್ಬರು ಮಾತ್ರ ಅಂಗೀಕರಿಸಿದ್ರೆ ಸಾಕು. ತಾಜಾತನ, ನಿಮ್ಮ ಪ್ರಾರ್ಥನೆಯಲ್ಲಿ ಒಂದು ತಾಜಾತನ, ನಿಮ್ಮ ಆರಾಧನೆಯಲ್ಲಿ ಒಂದು ತಾಜಾತನ, ಆತ್ಮಿಕವಾದ ದಾಹದಲ್ಲಿ ಒಂದು ತಾಜಾತನ, ನಿಮ್ಮ ದರ್ಶನದಲ್ಲಿ ಒಂದು ತಾಜಾತನ, ನಿಮ್ಮ ಸೇವೆಯಲ್ಲಿ ಒಂದು ತಾಜಾತನ, ಫ್ರೆಶ್ನೆಸ್. 2, ಕೆಲವರ ಫೋಕಸ್ ನಷ್ಟವಾಯಿತು. ಇಳಿದು ಬಂದ ಗುರಿ ಕೆಲವರದು ತಪ್ಪೋಯಿತು. ಕೆಲವರ ಕಾರ್ಯವನ್ನು ಕೆಲವರು ಮರ್ತು ಬಿಟ್ರು. ದೇವರು ಹೇಳಿದ್ರು, ಅವರು ರೀಫೋಕಸ್ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಕೆಲವ್ರಿಗೆ ಅರ್ಥ ಆಗಲಿಲ್ಲ. ಈ ಕ್ಯಾಮ್ರಾದಲ್ಲಿ ನೋಡ್ರಿ, ಈಗ ನನ್ನನ್ನು ಸೆಂಟ್ರ್ ಕ್ಯಾಮ್ರಾ ಫೋಕಸ್ ಮಾಡೋದ್ರಿಂದ ನಿಮಗೆ ಅಲ್ಲಿ ಡಿಸ್ಪ್ಲೇ ಬರ್ತಾ ಇದೆ. ಅದನ್ನು ಸ್ವಲ್ಪ ಬ್ಲರ್ ಮಾಡಿಬಿಟ್ರೆ ನಾನು ಸರಿಯಾಗಿ ಕಾಣಲ್ಲ ನಿಮಗೆ. ಅದನ್ನು ಫೋಕಸ್ ಮಾಡಬೇಕು. ದರ್ಶನಗಳನ್ನು ಕೆಲವರು ನಷ್ಟಪಡಿಸ್ಕೊಂಡ್ರು. ಪರಿಶುದ್ಧಾತ್ಮನೇ ಹೇಳ್ತಾ ಇದ್ದಾನೆ, ಅವ್ರನ್ನ ಈ ಸೀಸನ್ ಮುಗಿಯಕ್ಕೆ ಮುಂಚೆ, ಇದು ಪರಿಶುದ್ಧಾತ್ಮನ ತಿಂಗಳಾಗಿರೋದ್ರಿಂದ ಅವರು ಮತ್ತೆ ರೀಫೋಕಸ್ ಆಗಂಗೆ. ಕೆಲವೊಮ್ಮೆ ಕಣ್ಣು ಚೆನ್ನಾಗಿ ಕಾಣ್ತಾ ಇರುವಾಗ ಎಲ್ಲ ಕಾಣುತ್ತೆ, ಆದರೆ ಕಣ್ಣಿಗೆ ಕೆಲವೊಮ್ಮೆ ಪೊರೆ ಬಂದ್ಬಿಡುತ್ತೆ, ಕ್ಯಾಟ್ರಾಕ್ಟ್ ಪ್ರಾಬ್ಲಮ್ ಬಂದ್ಬಿಡುತ್ತೆ. ಅವಾಗ ಏನು ಕಾಣಲ್ಲ, ಎಲ್ಲ ಮಂಜಾಗಿ ಕಾಣುತ್ತೆ. ಕೆಲ ವಿಶ್ವಾಸಿಗಳು ಕರೆದಾಗ ಇದ್ದಂಥ ಗುರಿ, ಕರೆದಾಗಿದ್ದಂಥ ದರ್ಶನ
ಕೆಲವರಿಗೆ ನಷ್ಟವಾಗಿದೆ ಎಂದು ಪರಿಶುದ್ಧಾತ್ಮನ ಹೇಳ್ತಾ ಇದ್ದಾನೆ. ಈ ಸೀಸನ್ ಅಲ್ಲಿ, ಪರಿಶುದ್ಧಾತ್ಮನ ತಿಂಗಳಾಗಿರುವ ಈ ತಿಂಗಳಲ್ಲಿ, ಕಮಾನ್ ಸಂಬಡಿ, ನೀನನ್ನ ದೇವರು ರೀಫೋಕಸ್ ಮಾಡಿಸ್ತಾ ಇದ್ದಾನೆ. ಕೆಲವರನ್ನ ಟ್ಯೂನ್ ಮಾಡ್ತಾ ಇದ್ದಾನೆ. ಕೆಲವರನ್ನ ಆಳವಾಗಿ ಅವರ ಫೋಕಸ್ ಅನ್ನ, ಅವರ ದೃಷ್ಟಿಕೋನವನ್ನ ಬದಲಾಯಿಸ್ತಾ ಇದ್ದಾನೆ. ಒಪ್ಪೋರು ಮಾತ್ರ ಆಮೇನ್ ಹೇಳ್ರಿ. ಒಪ್ಪೋರು ಮಾತ್ರ ಆಮೇನ್ ಹೇಳ್ರಿ. ಕೆಲವರ ನಂಬಿಕೆ ನಷ್ಟ ಆಯಿತು. God is going to renew their faith. ಅವರ ನಂಬಿಕೆ ಮತ್ತು ಪ್ರಾರ್ಥನೆಯನ್ನ ದೇವರು ನವೀಕರಿಸಕ್ಕೆ ಹೋಗ್ತಾ ಇದ್ದಾನೆ. ಐ ನೋ, ಇದನ್ನು ಹೇಳುವಾಗಲೇ ಐ ಕ್ಯಾನ್ ಸೆನ್ಸ್ ಸಮ್ ಬ್ಲಾಕ್ಗಳು, ಸ್ಪಿರಿಚುವಲಿ ಬ್ಲಾಕ್ ಮಾಡುವ ಅಲ್ಲಲ್ಲಿ ಅನ್ಕ್ಲೀನ್ ಸ್ಪಿರಿಟ್ಗಳು, ದುರಾತ್ಮನ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ನಾನು ರೆಬ್ಯೂಕ್ ಮಾಡ್ತಾ ಇದ್ದೇನೆ. ಅದನ್ನು ನಾನು ಯೇಸುವಿನ ನಾಮದಲ್ಲೇ ಕಮಾನ್ ಎರಡು ಕರಗಳನ್ನು ತಟ್ಟುತ್ತಾ ಶಬ್ದ ತೆಗೆದು ದಾವೀದನು ಇಸ್ರಾಯೇಲನ ಎರಡನೇ ಅರಸನಾಗಿದ್ದನು. ಆ ಅರಸತನಕ್ಕೆ ಅವನು ಬರೋದಕ್ಕೆ ಅನೇಕ ವರ್ಷಗಳು ಬೇಕಾಯಿತು. ಅವನನ್ನು ಆ ಸ್ಥಾನಕ್ಕೆ ದೇವರು ಕೊಂಡೊಯ್ಯೋದಕ್ಕೆ ಅನೇಕ ಏರುಪೇರುಗಳು ಜೀವನದಲ್ಲಿ ಅವನು ಅನುಭವಿಸಬೇಕಾಯಿತು. ಆದರೆ ಒಮ್ಮೆ ಅವನ ಆ ಸ್ಥಾನಕ್ಕೆ ಬಂದ ಮೇಲೆ ಅವನು ಯಾವತ್ತು ಹಿಂದಕ್ಕೆ ಹೋಗಲಿಲ್ಲ, ಅವನು ಮುನ್ನುಗ್ತಾ ಇದ್ದನು. ಆಮೇ ಇವತ್ತು ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಏನೇ ಬಂದರೂ ಸರಿ ಮುಂದೆ ನುಗ್ರಿ ಅಂತ. Somebody speak, push forward ಅಂತ, ಮುಂದಕ್ಕೆ ನುಗ್ಗು ಅಂತ ಹೇಳ್ರಿ. ದಾವೀದನು ಒಂದೇ ದಿವಸದಲ್ಲಿ ಅರಸನಾಗಲಿಲ್ಲ. ಅವನು ಇಸ್ರಾಯೇಲರಿಗೂ ಯಹೂದ್ಯರಿಗೂ ಅರಸನಾಗಿ 7.5 ವರ್ಷಗಳು ಕಳೆದರು. ಯಬೂಸ್ಯರ ಪಟ್ಟಣವನ್ನ ಅವನಿಗೆ ಸ್ವಾಧೀನ ಮಾಡ್ಕೊಳಕ್ಕಾಗಿರಲಿಲ್ಲ. ನಾನು ಅಲ್ಲಿಗೆ ಬರ್ತೇನೆ. ಈ ಹಂತಕ್ಕೆ ಅವನು ಬೆಳಿಬೇಕಾದ್ರೆ ಇಟ್ ಈಸ್ ನಾಟ್ ದ ಒನ್ ಡೇ ಪ್ರೋಗ್ರಾಮ್. ಗಾಡ್ಸ್ ಪ್ಲಾನ್, ದೇವರ ಪದ್ಧತಿ ಅವನು ಮಾಡಿದ ಅವನ ಜೀವನದಲ್ಲಿ. ದೇವರು ಅವನನ್ನ, ನಾನು ದಾವೀದನ ಸಿಂಹಾಸನವನ್ನ ಸ್ಥಿರಪಡಿಸ್ತೀನಿ ಅಂತ ಹೇಳಿದ್ರು. ಸ್ತೋತ್ರ ಹೇಳಲಿಲ್ಲ. ಆ ಸ್ಥಿರಪಡಿಸ್ತೀನಿ ಅಂದಿದ್ರಿಂದ ಅವನು ಅದಕ್ಕೆ ಪುಷ್ ಫಾರ್ವರ್ಡ್ ಮಾಡ್ದ. ಅವನು ಅದನ್ನ ಹಿಡ್ಕೊಂಡ. ಲೋಕ ಏನು ಹೇಳುತ್ತೋ, ಊರವ್ರು ಏನು ಹೇಳ್ತಾರೋ ಅದು ಕೇಳ್ಕೊಂಡು ಟೈಮ್ ವೇಸ್ಟ್ ಮಾಡಲಿಲ್ಲ. ಅವನು ಫೋಕಸ್ಡ್ ಆಗಿದ್ದ. ನನ್ನ ಕರೆ ಸಾಧಾರಣ ಕುರಿ ಮೇಯಿಸೋ ಕರೆ ಅಲ್ಲ. ನನ್ನನ್ನು ದೇವರು ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳ. ಕಮಾನ್, ಕೆಲವರು ಇದರ ಒಳಗಡೆ ಇರುವವರು ನಂಬೋದಾದ್ರೆ ಕೂಗಿ ಹೇಳ್ರಿ. ಸಾಧಾರಣ ವಿಶ್ವಾಸಿ ಆಗೋದಕ್ಕಲ್ಲ, ಕೆಲವೊಂದನ್ನು ವಶಪಡಿಸ್ಕೊಳ್ಳೋದಕ್ಕೆ, ಸ್ವಾಧೀನ ಮಾಡಿಕೊಳ್ಳೋದಕ್ಕೆ. ಅವನಿಗೆ ದೇವರು ಹೇಳಿದ್ರು, ದಾವೀದನ ಸಿಂಹಾಸನವನ್ನು ನಾನು ಸ್ಥಿರಪಡಿಸ್ತೀನಿ ಅಂತ. ಅವನು ಸ್ಥಿರಪಡಿಸೋದಕ್ಕೆ ದೇವರು ಅವನನ್ನು ಸ್ಥಿರಪಡಿಸ್ತೀನಿ ಅಂತ ಮಾತಿಗೆ ಅವನು ಮುಂದೆ ನುಗ್ಗದ. ಅವನ ಗುರಿ ಯೆರೂಸಲೇಮನ್ನು ತನ್ನ ರಾಜಧಾನಿಯಾಗಿ ಮಾಡಬೇಕು.
capital city of Israel, Jerusalem, Jeru city, Shalem, ಅಲ್ಲಿಂದನೇ ಶಾಲೋಮ್ ಅಂದ್ರೆ ಸಮಾಧಾನದ ಪಟ್ಟಣ. ಇದಕ್ಕೆ ಮತ್ತೊಂದು ಹೆಸರಿದೆ, ದಾವೀದನ ಪಟ್ಟಣ. ಸ್ತೋತ್ರ, ಹಲ್ಲೆಲೂಯ. ನಿನ್ನ ಜೀವನದಲ್ಲಿ ದೇವರು ಒಂದು ಪ್ಲಾನ್ ಪದ್ಧತಿಯನ್ನು ಮಾಡಿರುವಾಗ, ಸ್ತೋತ್ರ ಸ್ತೋತ್ರ ಸ್ತೋತ್ರ, ದೇವರು ನಿನಗೆ ವಾಗ್ದಾನ ಕೊಟ್ಟು ಆ ವಾಗ್ದಾನದ ಕಡೆಗೆ ನಿನ್ನನ್ನು ನಡೆಸುವಾಗ ಅದಕ್ಕೆ ಬೇಕಾದ ಸಪೋರ್ಟಿಂಗ್ ಸಿಸ್ಟಮ್ ಎಲ್ಲ ಕೊಟ್ಟು ನಿನ್ನನ್ನು ಆ ಭಾಗದಲ್ಲಿ ನಡೆಸುವಾಗ ನೀನು ನಂಬಿಗಸ್ತಳಾಗಿ ಹೆಜ್ಜೆ ಇಟ್ಟು ಮುಂದಕ್ಕೆ ಹೋಗುವಾಗ ದೈವ ಪದ್ಧತಿ ನಿನ್ನ ಜೀವನದಲ್ಲಿ ನೆರವೇರದೆ ಇರತಕ್ಕಂತೆ ಎಲ್ಲ ಶತ್ರುಗಳು ಒಟ್ಟಿಗೆ ನಿನಗೆ ವಿರುದ್ಧವಾಗಿ ಎದ್ದು ಬರುತ್ತವೆ. ಅಲ್ಲಲ್ಲಿಯ ಕೆಲವೊಮ್ಮೆ ಸಿಂಹ ಬರುತ್ತೆ, ಕೆಲವೊಮ್ಮೆ ಕರಡಿ ಬರುತ್ತೆ, ಕೆಲವೊಮ್ಮೆ ಗೋಲಿಯಾತ್ ಬರ್ತಾನೆ, ಕೆಲವೊಮ್ಮೆ ಸೌಲನೇ ಈಟಿಯನ್ನೇ ಎಸಿತಾನೆ. ಆದರೆ ದೇವರ ವಾಗ್ದಾನ ನಿನ್ನ ಮೇಲೆ ಇರೋದಾದ್ರೆ ಕೆಲವರ ಫೋಕಸ್ ನಷ್ಟ ಆಗ್ತಾ ಇದೆ, ಕೆಲವರ ಗುರಿ ತಪ್ಪುತ್ತಾ ಇದೆ, ಶತ್ರು ಕೆಲವರ ಮಾರ್ಗವನ್ನು ಡೈವರ್ಟ್ ಮಾಡ್ತಾ ಇದ್ದಾನೆ. ಕೆಲವರಿಗೆ ಲಭಿಸಬೇಕಾದದ್ದು, ಕೆಲವರು ಹೊಂದಿಕೊಳ್ಳಬೇಕಾದದ್ದು, ಪಡೆಯಬೇಕಾದದ್ದು, ದೇವರ ಕರೆ ಅವರ ಮೇಲೆ ಇರೋದು, ಅದು ಅನುಭವಿಸಕ್ಕಾಗದಂತೆ, ಅದು ಹೊಂದಿಕೊಳ್ಳಕ್ಕೆ ಬಿಡದಂತೆ ಅನೇಕ ಅಡ್ಡಿಗಳನ್ನು ಶತ್ರುವಾದ ಸೈತಾನನು ತಂದು ಒಡ್ಡುವಂತನಾಗಿರ್ತಾನೆ. ಸ್ತೋತ್ರ ಸ್ತೋತ್ರ. ಆದರೆ ನೀನು ಯಾವಾಗ ಮುಂದೆ ನಿಗ್ತೀಯೋ ಯೇಸುವಿನ ನಾಮದಲ್ಲಿ, ದೇವರ ಆತ್ಮನೇ ಹೇಳಿದನು, ನನ್ನ ಜನರಿಗೆ ಹೇಳು, ಯಾವಾಗ ಅವ್ರು ಮುಂದೆ ನುಗ್ತಾರೋ ಪ್ರಾಬ್ಲಮ್ಗಳೆಲ್ಲ ಹಿಂದಕ್ಕೆ ಹಾಕಿ ಅವುಗಳಿಗೆ ಲಕ್ಷ್ಯ ಕೊಡದೆ ದೇವರ ಕರೆಗೆ ಲಕ್ಷ್ಯ ಕೊಟ್ಟು ದೇವರ ಉದ್ದೇಶಕ್ಕೆ ಲಕ್ಷ್ಯ ಕೊಟ್ಟು ಯಾರು ಮುಂದೆ ಹೋಗ್ತಾರೋ ದೇವರು ಹೇಳ್ತಾನೆ ಅವರು ಪೂರ್ಣ ಜಯಶಾಲಿಗಳಾಗಿರ್ತಾರೆ. ಯೇಸುವಿನ ನಾಮದಲ್ಲಿ you are not a ordinary person, you are more than conqueror. ನೀನು ಪೂರ್ಣ ಜಯಶಾಲಿಯಾಗಿ. ನನಗೆ ಸಂತೋಷ ಕೊಟ್ಟಿದ್ದು ಅಲ್ಲಿ ನಾವು ಕಾಣ್ತೀವಿ, ಯೆರೂಸಲೇಮಿನಲ್ಲಿದ್ದ ದೇಶದ ಮೂಲ ನಿವಾಸಿಗಳಾದ ಯೆಬೂಸಿಯರಿಗೆ ವಿರುದ್ಧವಾಗಿ ಹೊರಟನು. ಅವರು ಹೇಳಿದ್ರು, ಅವರು ನೆನೆಸ್ಕೊಂಡ್ರು, ಬರಕ್ಕಾಗಲ್ಲ, ಹಿಡಿಯಕ್ಕಾಗಲ್ಲ. ಸ್ತೋತ್ರ. 31 ಅರಸರುಗಳ ಸಂಗಡ ಯುದ್ಧ ಮಾಡಿ ಅವರ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಂಡಂತ ಯೋಶುವನಿಗೆ ಆಗದೆ ಇರೋ ಕಾರ್ಯ ಈ ದಾವೀದನಿಗೆ ಆಗುತ್ತಾ? ನಡೆಯಲ್ಲ, ಆಗಲ್ಲ. ಅಲ್ಲಿ ಕೊಟ್ಟಿರೋ ಪದ ಏನು ಗೊತ್ತಾ? ಅವರು ನೆನೆಸಿ, ಏನಂದರೆ ದೇ ಆರ್ ಥಿಂಕಿಂಗ್. ಕೆಲ ದುರಾತ್ಮ ನಿನ್ನನ್ನು ಕುರಿತು ಥಿಂಕ್ ಮಾಡ್ತಾ ಇರೋದು, ಕೆಲ ಶಕ್ತಿಗಳು ನಿನ್ನನ್ನು ಕುರಿತು ನೆನೆಸ್ಕೊಡ್ತಾ ಇರೋದು. ಸೋತ್ರ 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 ಅವ್ರ ಕೈಯಿಂದ ಏನಾಗಲ್ಲ ಬಿಡು, ಅವ್ರು ಏನು ಮಾಡೋಕ್ಕಾಗಲ್ಲ. ಇವತ್ತು ಅವುಗಳನ್ನು ಯೇಸುವಿನ ನಾಮದಲ್ಲಿ ನಾವು ಕ್ಯಾನ್ಸಲ್ ಮಾಡ್ತಾ ಇದ್ದೇನೆ. Come on somebody, hallelujah. ಅಸಾಧ್ಯಗಳನ್ನು ಸಾಧ್ಯ ಮಾಡೋದಕ್ಕೆ, ಆಗೋದಿಲ್ಲ ಎನ್ನೋದು ಆಗುವಂತೆ ಮಾಡೋದಕ್ಕೆ ದೇವರ ಅಭಿಷೇಕ ನನ್ನ ಮೇಲೆ ಇದೆ ಎಂದು ತಿಳ್ಕೊಂಡವರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಕೆಲವೊಂದು ಸ್ಟ್ರಾಂಗ್ ಹೋಲ್ಡ್ ಥಿಂಕಿಂಗ್ ಲೆವೆಲ್, ಅವನು ಹಂಗೆ ಥಿಂಕ್ ಮಾಡಿದ್ರೆ ನಿನ್ನೊಳಗಡೆ ನೆಗೆಟಿವ್ ಥಿಂಕಿಂಗ್ ಆಗ್ತಾನೆ. ಶ್ರದ್ಧೆ ಕೊಡ್ರಿ. ಅವನು ಹೇಳ್ತಾನೆ ನೀವು ಒಳಗಡೆ ಬರೋಕ್ಕಾಗಲ್ಲ, ನೀನು ವಾಗ್ದಾನ ಹಿಡಿಯೋಕ್ಕಾಗಲ್ಲ, ನಿನಗೆ ಬಿಡುಗಡೆ ಆಗಲ್ಲ. ಅವನು ನೆನೆಸ್ಕೊಳ್ತಾನೆ.
ಅದೇ ರೀತಿಯಲ್ಲಿ ನಿನ್ನ ಒಳಗಡೆನು ಅವನ ಅದೇ ರೀತಿ ಥಿಂಕಿಂಗ್ ಒಳಗಡೆ ಆಗ್ತಾನೆ. ಮನಸ್ಸಿನಲ್ಲಿ ಉಂಟು ಮಾಡುವ ಕೆಲವೊಂದು ಶತ್ರುವಿನ ಭದ್ರಕೋಟೆಗಳು ವ್ಯಕ್ತಿತ್ವವನ್ನು, ನಮ್ಮ ಸಾಮರ್ಥ್ಯವನ್ನು ಕತ್ತಲೆಯ ಪ್ರದೇಶವಾಗಿ ಮಾಡೋದಕ್ಕೆ, ನಮ್ಮ ಆಧ್ಯಾತ್ಮಿಕವಾದ ಜೀವಿತವನ್ನು, ಭಾವನಾತ್ಮಕವಾದ ಜೀವಿತವನ್ನು, ಅಥವಾ ನಮ್ಮ ನಡವಳಿಕೆಗಳನ್ನು, ಸಮಸ್ಯೆಗಳನ್ನು ನಮ್ಮ ಜೀವನದಲ್ಲಿ ಉಂಟು ಮಾಡಿ ನಮ್ಮ ಒಳಗಡೆ, ನಮ್ಮ ಮೈಂಡಲ್ಲಿ ಕುತ್ಕೊಂಡು ಎಲ್ಲ ನೆಗೆಟಿವ್ ಆಗಿ ಇದರ ಒಳಗಡೆ ಸ್ತೋತ್ರ ಹೇಳ್ತಾ ಇದ್ದಾಗಲೇ ನನಗೆ ಗೊತ್ತಾಯಿತು, ಕೆಲವೊಂದು ಥಿಂಕಿಂಗ್ ಲೆವೆಲ್ ಅದನ್ನೇ ಸ್ಟ್ರಾಂಗ್ ಹೋಲ್ಡ್ ಅಂತ ಹೇಳ್ತಾರೆ. ಶತ್ರುವಿನ ಭದ್ರಕೋಟೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಿನ್ನ ಅನುಮತಿ ಇಲ್ಲದೆ, ನಿನಗೆ ಗೊತ್ತಿಲ್ಲದೆ ಶತ್ರು ಕೆಲವೊಂದನ್ನು ನಿನ್ನ ಮನಸ್ಸಿನ ಒಳಗಡೆ ಬಿಡ್ತಾನೆ, ಸುಳ್ಳನ್ನು ಬಿಡ್ತಾನೆ. ಸ್ತೋತ್ರ. ಅದು ನಿನ್ನನ್ನು ಗೊಂದಲಕ್ಕೆ ಒಳಪಡಿಸುತ್ತೆ. ನಿನ್ನ ಭಾವನೆಗಳು, ನಿನ್ನ ನಡವಳಿಕೆಯ ಮೇಲೆ ಆ ಸುಳ್ಳು ನಿನ್ನನ್ನು ನಿಯಂತ್ರಿಸಕ್ಕೆ ಆರಂಭ ಮಾಡುತ್ತೆ. ಸ್ತೋತ್ರ ಬರಲಿಲ್ಲ? ಲಿಸನ್ ಟು ಮೀ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕೋಟೆ ಅಂದ ತಕ್ಷಣ, ಚಿಯೋನ್ ಕೋಟೆ ಅಂತ ಹೇಳಿದ ತಕ್ಷಣ ನಾವು ನೋಡೋದು ಯೆಬೂಸ್ಯರು ಯೆರೂಸಲೇಮಿನಲ್ಲಿದ್ದ ಮೂಲ ನಿವಾಸಿಗಳ ಆ ಕೋಟೆಯ ಬಗ್ಗೆ. ಆದರೆ ಪರಿಶುದ್ಧಾತ್ಮ ನನಗೆ ಹೇಳಿದ್ರು, ನನ್ನ ಜನರ ಒಳಗಡೆ ಅವರ ಥಿಂಕಿಂಗ್ ಲೆವೆಲನ್ನು ಸೈತಾನನು ಸುಳ್ಳನ್ನು ಪ್ರಚಾರ ಮಾಡಿಸಿ ಅವರ ಥಿಂಕಿಂಗ್ ಲೆವೆಲ್ನ ಕೋಟೆ ಕಟ್ಟಿದ್ದಾನೆ. ಅಂಥ ಕೋಟೆಗಳು ಇವತ್ತು ಕೆಡವಲ್ಪಡುವಂಥದ್ದಾಗಿವೆ. ಇವತ್ತು ಕೆಡವಲ್ಪಡುತ್ತೆ. ಕೆಲವರನ್ನ ನಂಬಿಸಿ ಮೋಸ ಮಾಡ್ತಿರುವ ಸುಳ್ಳು, ಸುಳ್ಳನ್ನು ನಂಬಿರ್ತಾರೆ. ಅವರಿಗೆ ಗೊತ್ತಿಲ್ಲ ಇದು ದುರಾತ್ಮ ಮಾಡ್ತಾ ಇರೋದು ಅಂತ. ಅದು ಅವರಿಗೆ ಭದ್ರಕೋಟೆ ಆಗಿರುತ್ತೆ. ಸುಳ್ಳು, ಆ ಸುಳ್ಳು ಬೀಜದಂತೆ ಅದರ ಫಲವನ್ನು ನೀಡುತ್ತದೆ. ಅದು ನೀವು ನೋಡ್ತಾ ಇರುವಾಗಲೇ, ಯೋಚಿಸುವಾಗಲೇ ನಿಮ್ಮ ರೀತಿಗಳನ್ನು, ನಿಮ್ಮ ಕ್ಯಾರೆಕ್ಟರ್ಗಳನ್ನು, ನಿಮ್ಮ ಸ್ವಭಾವಗಳನ್ನು ಅದು ವಿರೂಪಗೊಳಿಸುತ್ತೆ. ಸ್ತೋತ್ರ ಸ್ತೋತ್ರ. ಬೆಳಕು ಬಂದರೆ ಕತ್ತಲೆಗೆ ನಿಲ್ಲಕ್ಕಾಗಲ್ಲ. ಆಮೇಲೆ ಇವತ್ತು ಹಗಲೊತ್ತಿನಲ್ಲಿ ಪರಿಶುದ್ಧಾತ್ಮ ನನಗೆ ಹೇಳಿದನು, ನನ್ನ ಜನರಿಗೆ ಹೇಳು, ಇವರ ಮನಸ್ಸಿನ ಒಳಗಡೆ ಸುಳ್ಳನ್ನು ಬಿತ್ತಿ ಸುಳ್ಳಿನ ಮೂಲಕವಾಗಿ ಇವರ ನಡವಳಿಕೆಗಳನ್ನು ವಿರೂಪಗೊಳಿಸುವ ದುಷ್ಟಾತ್ಮನನ್ನು ಇವತ್ತಿನ ಆರಾಧನೆಯಲ್ಲಿ ನಾವು ಅವುಗಳನ್ನು ಯೇಸುವಿನ ನಾಮದಲ್ಲಿ ಶಪಿಸ್ತಾ ಇದ್ದೇವೆ. ಶಪಿಸ್ತಾ ಇದ್ದಾನೆ, ಶಪಿಸ್ತಾ ಇದ್ದಾನೆ. ಎಲ್ಲಿಂದ ಮೊಳಕೆ ಹೊಡಿತೋ ಅದು ಅಲ್ಲಿಗೆ ವಾಪಸ್ ರಿಟರ್ನ್. ಈ ದಿವಸಗಳಲ್ಲಿ ದೇವರ ಕರ ಆ ಸುಳ್ಳಿನ ಆತ್ಮಕ್ಕೆ ಭಾರವಾಗಲಿಕ್ಕೆ ಹೋಗುತ್ತೆ, ಭಾರವಾಗಲಿಕ್ಕೆ ಹೋಗುತ್ತೆ. ಪರಿಶುದ್ಧಾತ್ಮ ನನಗೀಗ ಹೇಳಿದನು, ಆ ಸುಳ್ಳು ಬೀಜದಂತೆ ಬಿತ್ತಲ್ಪಟ್ಟು ಅದರ ಫಲ ಹೊರಗಡೆ ಬರುತ್ತೆ. ನಾವು ನೋಡುವಾಗ, ಯೋಚಿಸುವಾಗ ನಮ್ಮ ವಿಧಾನಗಳು ವಿರೂಪಗೊಳ್ಳುತ್ತೆ. ಒಳಗಿನ ಆ ಸುಳ್ಳಿನ ಫಲವು ಅಂತಿಮವಾಗಿ ನಮ್ಮ ನಂಬಿಕೆಯ ಮೇಲೆ ಪರಿಣಾಮ ಬೀರುತ್ತದೆ. ನಮ್ಮ ಸುವಾರ್ತೆಯ ಸತ್ಯಗಳನ್ನು ಸಹ, ನಮ್ಮ ಆ ಭರವಸೆಯ ಕ್ರಿಶ್ಚಿಯನ್ ಲೈಫ್ ಇಸ್ ಫುಲ್ ಆಫ್ ಹೋಪ್ ಅಂತಾರೆ. ಆಮೇಲೆ ನಾವು ನನ್ನ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು, ಅದನ್ನು ಎಫೆಕ್ಟ್ ಮಾಡುತ್ತೆ. ಹಲ್ಲೆಲೂಯ. ಅವು ನಮ್ಮ ನಂಬಿಕೆಯನ್ನು, ನಮ್ಮ ನಿರೀಕ್ಷೆಯನ್ನು ಹಾಳು ಮಾಡುವಷ್ಟು ರೀತಿಯಲ್ಲಿ
ನಮ್ಮನ್ನು ಬ್ಲಾಕ್ ಮಾಡುತ್ತೆ, ಬ್ಲೈಂಡ್ ಮಾಡುತ್ತೆ. ಸ್ತೋತ್ರ. ಇವತ್ತು ಅಂತ ಸುಳ್ಳಿನ ಆತ್ಮವನ್ನ ಸಭೆಯಾಗಿ ಆರ್ ಯು ರೆಡಿ ಟು ಕ್ಯಾನ್ಸಲ್ ಇಟ್? ಸಭೆ ಕ್ಯಾನ್ಸಲ್ ಮಾಡಕ್ಕೆ ರೆಡಿ ಇದ್ದೀರಾ? ಕಮ್ ಆನ್, ಲಿಫ್ಟ್ ಅಪ್ ಯುವರ್ ವಾಯ್ಸ್. ಇವತ್ತು ನಾನು ಹೇಳಿದೆ, ಒಂದು ಪ್ರೊಫೆಟಿಕಲ್ ಅನಾಯಿಂಟಿಂಗ್ ಅಲ್ಲಿ ಹೋಗ್ತಾ ಇದ್ದೀನಿ. ಐ ನೋ ಸಮಥಿಂಗ್ ಇಸ್ ಸ್ಪಿರಿಚುವಲ್ ಲೆವೆಲ್ ಅಲ್ಲಿ, ಸ್ಪಿರಿಚುವಲ್ ಮಂಡಳದಲ್ಲಿ ಕೆಲವೊಂದು ಕಾರ್ಯಗಳು ನಾನು ಇದನ್ನು ಡಿಕ್ಲೇರ್ ಮಾಡ್ತಾ ಇರುವಾಗಲೇ ಕೆಲವೊಂದು ಸಂಭವಗಳು ನಡೀತಾ ಇದೆ. ಶಬ್ದ ತೆಗೆದು ಪಾಸ್ಟರ್ಸ್, ಕಮ್ ಆನ್, ಲಿಫ್ಟ್ ಅಪ್ ಯುವರ್ ವಾಯ್ಸ್ ಅಂಡ್ ಪ್ರೇ ಇನ್ ದ ಥ್ಯಾಂಕ್ಸ್. ಕೆಲ ವೈರಾಗ್ಯಗಳು, ಕೋಪ, ಕ್ರೋಧ, ಮತ್ಸರ, ಡಿಪ್ರೆಷನ್, ನಿರಾಶೆ, ಆತಂಕ, ಭಯ, ಸಂಶಯ, ಅಹಂಕಾರ, ನಾನು ಎನ್ನ ದರ್ಪ ಯೇಸುವಿನ ನಾಮದಲ್ಲಿ ರಾಬಾಲಾಬ, ಅನ್ಫರ್ಗಿವ್ನೆಸ್, ಕ್ಷಮಿಸದೇ ಇರುವ ಸ್ವಭಾವ, ರಾಬ ಶಂದಲ, ಬಾಂಧವ್ಯಗಳನ್ನು, ಸಂಬಂಧಗಳನ್ನು ಕಡಿದಾಕುವ ಸ್ವಭಾವ, ದಿಬಾಲಾಬ, ರಬಾಲಾಬ, ಶಂದಲ, ಅತಿ ಆಸೆ, ಗ್ರೀಡ್, ಯೇಸುವಿನ ನಾಮದಲ್ಲಿ ಇವತ್ತು ಮುರಿತಾ ಇದೆ. ಸಭೆಯಾಗಿ ನಾವು ಮುರಿತಾ ಇದ್ದೇವೆ. ಆ ಕೋಟೆಯನ್ನ, ಶತ್ರು ಹಾಕಿರುವ ಆ ಕೋಟೆಯನ್ನ ಯೇಸುವಿನ ನಾಮದಲ್ಲಿ ನಾವು ಮುರಿತಾ ಇದ್ದೇವೆ. ಜಾಲಾಬ ಶಂದಲಾದನ ವೈಡಕ್ಕರವಗ ರಂದಲ ಜನ ಶಮನಗ ಜನಾದನ. ಕೆಲ ಭದ್ರ ಕೋಟೆಗಳ ಮೂಲ, ಕೆಲ ಭದ್ರ ಕೋಟೆಗಳ ಮೂಲ, ಅದರ ಅಡಿಪಾಯದ ಕಲ್ಲುಗಳು ಯೇಸುವಿನ ನಾಮದಲ್ಲಿ ಸುಳ್ಳಿನ ಆತ್ಮನು, ವಂಚನೆಯ ಆತ್ಮನು, ನಿರಾಶೆಯ ಆತ್ಮನು, ಭಾರದ ಆತ್ಮನು, ಮೋಸದ ಆತ್ಮನು, ದುಷ್ಟಾತ್ಮನು, ಅಶ್ಲೀಲವಾದ ಶಕ್ತಿ ಈ ನಿಮಿಷದಲ್ಲಿ ವ್ಯಕ್ತಿಗಳನ್ನ, ಕುಟುಂಬಗಳನ್ನ, ಸಭೆಯನ್ನ, ಪಟ್ಟಣವನ್ನ ಡಾಮಿನೇಟ್ ಮಾಡಿರುವ ಎಲ್ಲ ಸ್ಟ್ರಾಂಗ್ ಹೋಲ್ಡ್ಗಳು, ಎಲ್ಲ ಭದ್ರ ಕೋಟೆಗಳು ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಮುರಿಯಲೇ, ಮುರಿಯಲೇ. ಮಕ್ಕಳಿಂದ ನಿನಗುಂಟಾಗುವ ನೋವು, ಪರಿಶುದ್ಧಾತ್ಮನ ಹೇಳ್ತಾ ಇದ್ದಾನೆ, ಕೆಲ ಮಕ್ಕಳು ತಂದೆ ತಾಯಿಯ ಹೃದಯಕ್ಕೆ ನೋವನ್ನು ಉಂಟು ಮಾಡುವ ರೀತಿಯಲ್ಲಿ, ಶಬಾಲಬ, ಮಕ್ಕಳು ತಂದೆ ತಾಯಿಗಳನ್ನು ನೋಯಿಸುವ ರೀತಿಯಲ್ಲಿ ಅವರ ಕಣ್ಣುಗಳನ್ನು ಕುರುಡು ಮಾಡಿ, ಅವರ ಮನಸ್ಸುಗಳನ್ನು ಮಂಕು ಮಾಡಿ, ಸುಳ್ಳಾತ್ಮನು ಸುಳ್ಳಿನಿಂದ ಅವರ ದರ್ಶನವನ್ನು ನಷ್ಟಪಡಿಸಿ ಅವರ ಮೇಲೆ ದಬ್ಬಾಳಿಕೆ ಮಾಡುವ ಎಲ್ಲ ದುಷ್ಟಾತ್ಮಗಳು ಇವತ್ತು ಯೇಸುವಿನ ನಾಮದಲ್ಲಿ ನಾವು ಮುರಿತಾ ಇದ್ದಾವೆ, ನಾವು ಮುರಿತಾ ಇದ್ದಾವೆ. ಕುಟುಂಬಗಳಲ್ಲಿ ಮಕ್ಕಳು ಯೆಹೋವನು ಕೊಟ್ಟ ವರವಾಗಿದೆ, ವರವಾಗಿದೆ. ಮಕ್ಕಳು ಯೆಹೋವನು ಕೊಟ್ಟ ಉಡುಗೊರೆ. ನಿನ್ನ ಮಕ್ಕಳ ಸಮಾಧಾನ ಅದು ದೊಡ್ಡದಾಗಿರುತ್ತೆ. ಆರ್ ಯು ರೆಡಿ? ಆರ್ ಯು ರೆಡಿ? ಪ್ರೊಫೆಟಿಕಲಿ ಸಮಥಿಂಗ್ ಇಸ್ ಹ್ಯಾಪನಿಂಗ್. ಕಾಣುವ ಮಂಡಳದಲ್ಲಿ ಕೆಲವರು ಮಿಕ್ಕಿ ನೋಡ್ತಾ ಇರ್ತಾರೆ. ಕಾಣದೇ ಇರೋ ಮಂಡಳದ ದೂತರು ಹಿಡಿದು ತನ್ನ ಕೆಲಸ ಆಲ್ರೆಡಿ ಆರಂಭ ಮಾಡಿದ್ದಾರೆ, ಆಲ್ರೆಡಿ ಆರಂಭ ಮಾಡಿದ್ದಾರೆ. ಆಮೆನ್. ಚಿಯೋನ್, ಝಾಯ್ನ್, ಇದರ ಕುರಿತು ಒಂದೆರಡು ಮಾಹಿತಿ ಕೊಡೋದಕ್ಕೆ ಮುಂಚೆ ಗಮನಿಸ್ರಿ, ಈ ಎಬ್ಯೂಸಿಯರು ಅನ್ನೋದು ಇವರು ಮೂಲ ನಿವಾಸಿಗಳು. ಹೆಚ್ಚು ಕಡಿಮೆ 500 ವರ್ಷಗಳಿಂದ ಅಲ್ಲಿ ತಳ ಊರಿರೋರು. ಪರಿಶುದ್ಧಾತ್ಮ ನನಗೆ ಹೀಗೆ ಹೇಳಿದನು, ನಾನು ಸ್ವಲ್ಪ ಸಮಯ ನನ್ನ ವಾಕ್ಯದಲ್ಲಿ ನಿಮ್ಮನ್ನು ಎಚ್ಚರಿಸ್ತೇನೆ. ಪರಿಶುದ್ಧಾತ್ಮ ನನಗೆ ಹೀಗೆ ಹೇಳಿದನು, ಈ ಚಿಯೋನ್, ಝಾಯ್ನ್
ಚಿಯೋನ್ ಎನ್ನುವಂಥದ್ದು ಝಾಯಿನ್, ಪರಿಶುದ್ಧ ಪರ್ವತ, ಮಹೋನ್ನತನಾದ ದೇವರು ವಾಸ ಮಾಡುವ ಪರ್ವತ. ಇದು ದೇವರ ಪದ್ಧತಿಯಲ್ಲಿರುವ ಪರ್ವತ. ನೀವು ಕೀರ್ತನೆ 48 1 ಮತ್ತು 2ನೇ ವಾಕ್ಯವನ್ನು ಗಮನಿಸ್ರಿ. ಯೆಹೋವನು ಮಹೋನ್ನತನು, ನಮ್ಮ ದೇವರು ತನ್ನ ಪರಿಶುದ್ಧ ಪರ್ವತ ನಗರದಲ್ಲಿ ಸರ್ವಸ್ತುತಿ ಪಾತ್ರನಾಗಿದ್ದಾನೆ. ನಂಬೋರು ಮಾತ್ರ ತಣ್ಣಗಾಗಬಾರ್ದು. ಮಹೋನ್ನತನ ದೇವರು ತನ್ನ ಪರಿಶುದ್ಧ ಪರ್ವತದಲ್ಲಿ, ಪರ್ವತ ಮಾತ್ರ ಅಲ್ಲ, ಅಲ್ಲಿ ಕೊಟ್ಟಿರೋ ಪದ ನೋಡ್ರಿ, ಪರಿಶುದ್ಧ ಪರ್ವತ ನಗರ ಅದು. ಹಾಗಾದ್ರೆ ಚಿಯೋನ್ ಪರ್ವತಗಳಿಂದ ತುಂಬಿರುವ ನಗರ ಅದು. ಆ ನಗರದಲ್ಲಿ ಸರ್ವಸ್ತುತಿಗೆ ಪಾತ್ರನಾಗಿರುವ ನನ್ನ ಕರ್ತನು. ಇವತ್ತು ಎಷ್ಟು ಜನ ಹೇಳ್ತೀರಾ, ನನ್ನ ಕುಟುಂಬ, ನನ್ನ ಜೀವನ, ನನ್ನ ಮನೆಯಲ್ಲಿ ಯೆಹೋವನು ಸರ್ವಸ್ತುತಿಗೆ ಪಾತ್ರನಾಗಿದ್ದಾನೆ. ಅಲ್ಲಿ ಒಂದು ದುರಾತ್ಮನಿಗೆ ಅವಕಾಶ ಇಲ್ಲ, ಅಲ್ಲೊಂದು ದುಷ್ಟಾತ್ಮನಿಗೆ ಅವಕಾಶ ಇಲ್ಲ, ಅಲ್ಲಿ ಮಂತ್ರವಾದಿಗೆ ಅವಕಾಶ ಇಲ್ಲ, ಅಲ್ಲಿ ಮಾಟ ಮಾಡುವವನಿಗೆ ಅವಕಾಶ ಇಲ್ಲ, ಯಾವ ದುಷ್ಟನ ಪ್ಲಾನಿಗೆ ಅಲ್ಲಿ ಅವಕಾಶ ಇಲ್ಲ, ರೋಗಕ್ಕಲ್ಲಿ ಅವಕಾಶ ಇಲ್ಲ, ಸುಳ್ಳಿನ ಆತ್ಮಕ್ಕೆ ಅಲ್ಲಿ ಅವಕಾಶ ಇಲ್ಲ. ಸರ್ವಸ್ತುತಿಗೆ ಪಾತ್ರನಾಗಿರುವ ನಗರ. 2ನೇ ವಾಕ್ಯ, ರಾಜಾದಿರಾಜನ ಪಟ್ಟಣವಿರುವ ಚಿಯೋನ್ ಪರ್ವತವು ಉತ್ತರ ದಿಕ್ಕಿನಲ್ಲಿ ಉನ್ನತವಾಗಿಯೂ ರಮ್ಯವಾಗಿಯೂ ಭೂಲೋಕದಲ್ಲೆಲ್ಲ ಅದು ಕಂಗೊಳಿಸುತ್ತಾ ಇರುವುದು. ಆಮೇಲೆ ಅದರ ಅರ್ಥ, ಈ ಪರ್ವತ, ಯೆಬೂಸ್ಯರೇ ನೀವು ಮೂಲ ನಿವಾಸಿಗಳಂತ ಹೇಳ್ಬೋದು, ಆದರೆ ದೇವರು ಇದನ್ನ ನೀವು ಹುಟ್ಟಕ್ಕೆ ಮುಂಚೆ ಇಸ್ರಾಯೇಲ್ ಹೆಸರಲ್ಲಿ ಮುದ್ರೆ ಹಾಕಿಟ್ಟಿದ್ದಾನೆ. ಹಾಗಾದ್ರೆ ಇದರ ಒಳಗಡೆ ಇರುವವರು ಎಷ್ಟು ಜನರಿಗೆ ಅರ್ಥ ಆಗ್ತಿದೆಯೋ ಗೊತ್ತಿಲ್ಲ. ಎಷ್ಟೇ ಹಳೆ ಭದ್ರಕೋಟೆ ಆದರೂ ನಾನು ತಾಯಿಯ ಗರ್ಭದಲ್ಲಿ ಕೇವಲ ಪಿಂಡವಾಗೋದಕ್ಕೆ, ನಾನು ಹುಟ್ಟಕ್ಕೆ ಮುಂಚೆ, ನಮ್ಮ ತಂದೆ ತಾಯಿ ಹುಟ್ಟಕ್ಕೆ ಮುಂಚೆ, ಅವ್ರ ತಂದೆ ತಾಯಿ ಹುಟ್ಟಕ್ಕೆ ಮುಂಚೆ, ಅವ್ರ ತಂದೆ ತಾಯಿ ಹುಟ್ಟಕ್ಕೆ ಮುಂಚೆ, ಸ್ತೋತ್ರ ಹೇಳಲಿಲ್ಲ. ನಾನು ಕಡೆಯದಾಗಿ ಹೇಳ್ತೇನೆ, ಈ ಭೂಮಿಗೆ ಅಡಿಪಾಯ ಹಾಕೋದಕ್ಕೆ ಮುಂಚೆನೆ ದೇವರೊಂದು ಪದ್ಧತಿ ಮಾಡಿದ್ದಾನೆ. ಆ ಪದ್ಧತಿಯಲ್ಲಿ ನಿನ್ನ ಹೆಸರು ಇದೆ, ಆ ಪದ್ಧತಿಯಲ್ಲಿ ನಿನ್ನ ಕುಟುಂಬ ಇದೆ. ಒಂದು ನಿಮಿಷ, ನಹೂಮನ ಪುಸ್ತಕ 1:7 ಹೇಳುತ್ತೆ, ಯೆಹೋವನು ಒಳ್ಳೆಯವನು, ಇಕ್ಕಟ್ಟಿನ ದಿನದಲ್ಲಿ ಆಶ್ರಯ ದುರ್ಗವಾಗಿದ್ದಾನೆ, ತನ್ನ ಮೊರೆ ಹೊಕ್ಕುವವರನ್ನ ಅವನು ಬಲ್ಲನು. ಯೆಹೋವನು ಒಳ್ಳೆಯವನು, ಅವನು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. 2, ಇಕ್ಕಟ್ಟಿನಲ್ಲಿ ನಾವು ಮೊರೆ ಇಡುವಾಗ ಯಾರು ಮೊರೆ ಇಡ್ತಾ ಇದ್ದಾರೆ ಅಂತ ಅವನು ಬಲ್ಲವನಾಗಿದ್ದಾನೆ. ಪ್ರಾರ್ಥನೆ ಮಾಡೋರು ಯಾರಾದರೂ ಇದರ ಒಳಗಡೆ ಇದ್ರೆ ನಿನ್ನನ್ನು ಮರೆಯುವ ದೇವರಲ್ಲ, ನಿನ್ನನ್ನು ನೆನಪು ಮಾಡಿಕೊಳ್ಳುವ ದೇವರಾಗಿದ್ದಾನೆ. ಆಮೇಲೆ ಆಶ್ರಯ ಇಡೋದಿಕ್ಕೆ ಕೀರ್ತನೆ 18:2, ಯೆಹೋವನು ನನ್ನ ಬಂಡೆಯು, ನನ್ನ ಕೋಟೆಯು, ನನ್ನ ವಿಮೋಚಕನು, ನನ್ನ ದೇವರು, ನನ್ನ ಆಶ್ರಯ ಗಿರಿಯು, ನನ್ನ ಗುರಾಣಿಯು, ನನ್ನ ರಕ್ಷಣೆಯು,
ನನ್ನ ಕೊಂಬು, ನನ್ನ ದುರ್ಗವೂ ಆಗಿದ್ದಾರೆ. ನಾನು ಇದನ್ನು ಏನಕ್ಕೆ ಓದಿಸ್ದೆ ಅಂದ್ರೆ, ಇಷ್ಟು ಕೋಟೆಗಳು ನಮಗಿರುವಾಗ ಇದ್ರ ಮಧ್ಯದಲ್ಲಿ ಶತ್ರುವಿನ ಭದ್ರಕೋಟೆ ಎಲ್ಲಿಂದ? ಯೇಸುವಿನ ನಾಮದಲ್ಲಿ ನಾನು ಪ್ರೊಫೆಸಿ ಹೇಳ್ತಾ ಇದ್ದಾನೆ, ನಿಮ್ಮಲ್ಲಿ ಇರುವವನು ಲೋಕದಲ್ಲಿ ಇರುವವನಿಗಿಂತ ಅವನು ಹೆಚ್ಚಿನವನು. ಅವನು ನಮ್ಮ ಕೋಟೆ ಆಗಿದ್ದಾನೆ, ಅವನು ನಮ್ಮ ಬಲವಾಗಿದ್ದಾನೆ, ಅವನು ನಮ್ಮ ದುರ್ಗವಾಗಿದ್ದಾನೆ, ಅವನು ನಮ್ಮ ಬೆಳಕಾಗಿದ್ದಾನೆ. ಅವನೇ ನಮ್ಮ ಕರ್ತಾದಿ ಕರ್ತನು, ಸರ್ವ ಸ್ತುತಿಗೆ ಯೋಗ್ಯನು. ವಾಗ್ದಾನ ನಡೆಯಲ್ಲ, ನೆರವೇರಲ್ಲ, ಅದು ಆಗಲ್ಲ, ಕೈಗೂಡಲ್ಲ, ಕೈಗೂಡೋದಕ್ಕೆ ಬಿಡೋದಿಲ್ಲ ಎಂದು ವಾದಿಸುವ ಶತ್ರುವಿಗೆ, ಸೈತಾನನಿಗೆ ಒಂದು ಸಂದೇಶ ಇವತ್ತಿಲ್ಲಿಂದ ನಾವು ರಿಲೀಸ್ ಮಾಡ್ತಾ ಇದ್ದೇವೆ. ಕರ್ನಾಟಕದ ಉಜ್ಜೀವನಕ್ಕೆ ಅಡ್ಡಿ ಆಗಿರುವ ಎಲ್ಲ ಅಂಧಕಾರ ಕೋಟೆಗಳು ಇವತ್ತು ಮುರಿದು ಬೀಳುತ್ತೆ, ಇವತ್ತು ಮುರಿದು ಬೀಳುತ್ತೆ, ಇವತ್ತು ಮುರಿದು ಬೀಳುತ್ತೆ. ಕಮಾನ್ ಸಂಬಡಿ, ಸಂಬಡಿ. ಕೆಲವರ ಮೇಲೆ ಅಭಿಷೇಕ ಇಳಿತಾ ಇದೆ. ಸಾಧಾರಣವಾದ ಅಭಿಷೇಕ ಅಲ್ಲ, ಕೋಟೆ ಕೊತ್ತಳೆಗಳನ್ನ ಕೆಡುವುದಕ್ಕೆ ಬೇಕಾದ ಅಭಿಷೇಕ ಇವತ್ತು ನಿಮ್ಮ ಮೇಲೆ ಇಳಿತಾ ಇದೆ. ನೀವು ಸಾಧಾರಣ ವ್ಯಕ್ತಿ ಅಂತ ಯಾವ ಶತ್ರು ವಿಧಿ ಬರೆದಿಟ್ಟಿದ್ರು, ಏನು ನೆನೆಸ್ಕೊಂಡಿದ್ರು, ಅವನ ತಪ್ಪು ತಿಳುವಳಿಕೆಯನ್ನ ದೇವರು ಇವತ್ತು ಕ್ಯಾನ್ಸಲ್ ಮಾಡಿ ನಿನ್ನನ್ನು ಮುಂದೆ ತರಕ್ ಹೋಗ್ತಾ ಇದ್ದಾನೆ, ನಿನ್ನ ಕುಟುಂಬವನ್ನ ಮುಂದೆ ತರಕ್ ಹೋಗ್ತಾ ಇದ್ದಾನೆ. ಎಫೆಸದವರಿಗೆ ಬರೆದ ಪತ್ರಿಕೆ 6:10 ಹೇಳುತ್ತೆ, 6:10 ಕಡೆ ಮಾತೇನೆಂದರೆ, ನೀವು ಕರ್ತನನ್ನ ಆತನ ಅತ್ಯಧಿಕವಾದ ಶಕ್ತಿಯನ್ನ ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳ್ರಿ. ಸ್ತೋತ್ರ. ಕರ್ತನಲ್ಲಿ ಆಶ್ರಯ ಇಡುವವರು, ಅವನು ಒಳ್ಳೆಯವನು, ಅವನು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ದೇವರಾತ್ಮನು ಪೌಲನ ಬಳಿ ಹೇಳ್ತಾ ಇದ್ದಾನೆ, ನೀವು ಕಡೆ ಮಾತೇನೆಂದರೆ, ನೀವು ಕರ್ತನಲ್ಲೂ ಆತನ ಅತ್ಯಧಿಕವಾದ ಬಲದಲ್ಲೂ ನೀವು ಆಶ್ರಯಿಸ್ರಿ. ಇವತ್ತು ಅದರಲ್ಲಿ ಆಶ್ರಯ ಇಟ್ಟವನು ಸೋಲು ಕಾಣೋದಿಲ್ಲ. ಕರೆ ಉಳ್ಳವನಿಗೆ ಸೋಲಿಲ್ಲ, ಅಭಿಷೇಕ ಉಳ್ಳವನಿಗೆ ಸೋಲಿಲ್ಲ, ದರ್ಶನ ಉಳ್ಳವನಿಗೆ ಸೋಲಿಲ್ಲ. ಆದ್ರೆ ಯುದ್ಧ ಇದೆ. ಗಟ್ಟಿಯಾಗಲ್ರಿ, ಪಕ್ಕದಲ್ಲಿರೋರಿಗೆ ಯುದ್ಧ ಇದೆ, ಯುದ್ಧ ಇದೆ. ಕೈ ಕೊಟ್ಟು ಹೇಳ್ರಿ, ಬ್ರದರ್, ನಿಮಗೋಸ್ಕರ ನೀವು ಯುದ್ಧ ಮಾಡಬೇಕು, ನಿಮಗೋಸ್ಕರ ನೀವು ಯುದ್ಧ ಮಾಡಬೇಕ. ಗಂಡನಿಗೋಸ್ಕರ ಹೆಂಡತಿ, ಹೆಂಡತಿಗೋಸ್ಕರ ಗಂಡ, ಮಕ್ಕಳಿಗೋಸ್ಕರ ತಂದೆ ತಾಯಿ, ತಂದೆ ತಾಯಿಗೋಸ್ಕರ ಮಕ್ಕಳು ಯುದ್ಧ ಮಾಡೋದಲ್ಲ. ಇವತ್ತು ಅವರವರು ಯುದ್ಧವನ್ನ ಕೈಗೆ ತೆಗೆದುಕೊಳ್ತೀರ. ನಿಮ್ಮ ತೋಳು ಬಲದಿಂದ ಅಲ್ಲ, ನಿಮ್ಮ ಹಣ ಬಲದಿಂದ ಅಲ್ಲ, ನಿಮ್ಮ ಸಾಮರ್ಥ್ಯದಿಂದ ಅಲ್ಲ, ನಿಮ್ಮ ಆಶ್ರಯ ಯೆಹೋವನಲ್ಲಾಗಿರೋದ್ರಿಂದ. ನಿಮ್ಮ ಆಶ್ರಯ ಯೆಹೋವನಲ್ಲಾಗಿರೋದ್ರಿಂದ ನೀವಲ್ಲ ಯುದ್ಧ ಮಾಡೋದು, ಯುದ್ಧ ಮಾಡುವವನು ಯೆಹೋವನಾಗಿದ್ದಾನೆ. ಆದ್ರೆ ನಿನ್ನ ಆಶ್ರಯ ದೇವರಾಗಿರ್ಬೇಕು. ಇನ್ನ ಈ ಕೋಟೆ ಯೆಬೂಸ್ಯರು 500 ವರ್ಷಗಳಿಂದ ಮೂಲ ನಿವಾಸಿಗಳಾಗಿರುವ ಈ ಕೋಟೆಯನ್ನ ಒಳ ನುಗ್ಗೋದಿಕ್ಕೆ ಅವರು ಹೇಳ್ತಾರೆ ಆಗಲ್ಲ,
ಆದರೆ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 3ನೇ ವಾಕ್ಯದಿಂದ, ನಾವು ಲೋಕದಲ್ಲಿದ್ರು ಲೋಕಕ್ಕನುಸಾರವಾಗಿ ಯುದ್ಧ ಮಾಡುವವರಲ್ಲ. ಪಕ್ಕದಲ್ಲಿರೋರ್ಗೆ ಹೇಳ್ಬಿಡ್ರಿ, ಬ್ರದರ್, ಈ ಯುದ್ಧ ಲೋಕದ ಪ್ರಕಾರ ಅಲ್ಲ. ಲೋಕದಲ್ಲಿದ್ದೀವಿ, ನಾವು ಲೋಕದಲ್ಲಿದ್ದೀವಿ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಆಮೇಲೆ ಲೋಕದಲ್ಲಿ ಇದ್ದ ಏನು, ಅವಾಗಲೇ ಅಲ್ಲೇ ನೀನು ಯಾರೋ ಅಂದರೆ ನೀನು ಯಾರೋ ಅನ್ನೋದು. ಸ್ತೋತ್ರ. ಅವನ ಅಪ್ಪನ ಕರೆದ್ರೆ ನೀನು ತಾತನ ಕರೆಯೋದು, ಅದು ಲೋಕದ ಯುದ್ಧ. ನಾವು ಲೋಕದಲ್ಲಿದ್ದೀವಿ, ಅದರ ಲೋಕಕ್ಕೆ ಅನುಸಾರವಾಗಿ ಯುದ್ಧ ಮಾಡೋರು ಅಲ್ಲ. ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ. ನಾವು ಉಪಯೋಗಿಸುವ ಆಯುಧಗಳು ಅದು ಲೋಕ ಸಂಬಂಧವಾದ ಆಯುಧಗಳಲ್ಲ. ಆದರೆ ಅಷ್ಟು ಚೀಪು ಅಲ್ಲ. ಸ್ತೋತ್ರ. ಪಕ್ಕದಲ್ಲಿ ಇರೋರಿಗೆ ಹೇಳ್ರಿ, ಅಷ್ಟು ಚೀಪ್ ಅಲ್ಲ ಅದು. ಬ್ರದರ್, ನಮ್ಮನ್ನು ಹೊರಗಡೆ ನೋಡಿ ಅಳತೆ ಮಾಡಬೇಡ್ರಿ, ಹೊರಗಡೆ ನೋಡಿ ನಮ್ಮನ್ನ ಅಳಿಬೇಡ್ರಿ. ನಾವು ಲೋಕದಲ್ಲಿ ಇದ್ದೀವಿ, ಆದರೆ ಲೋಕ ಸಂಬಂಧ ಆಯುಧಗಳನ್ನು ಉಪಯೋಗಿಸಲ್ಲ. ಲೋಕ ಸಂಬಂಧವಾದ ಯುದ್ಧ ಅಲ್ಲ ನಮ್ಮದು. ನಮ್ಮ ಆಯುಧ ಬೇರೊಂದು. ಆ ಆಯುಧದ ಪ್ರತ್ಯೇಕತೆ, ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು, ಗಟ್ಟಿಯಾಗಲ್ರಿ, ಅದು ದೇವರ ಎಣಿಕೆಯಲ್ಲಿ. ಮನುಷ್ಯ ಏನು ಹೇಳ್ತಾನೆ ನಮಗೆ ವಿಷಯ ಅಲ್ಲ. ಇವತ್ತು ಎಷ್ಟು ಜನ ಹೇಳ್ತೀರಾ? ಕೆಲವರು ಸ್ತೋತ್ರ ಹೇಳುವಾಗ ಕೆಲವರು ಹಿಂಗೆ ನೋಡ್ತಾರೆ, ಹಿಂಗೆಲ್ಲ ನೋಡ್ತಾರೆ. ಅವ್ರು ಹೆಂಗಾದ್ರೂ ನೋಡ್ಕೊಳ್ಳಿ. ದೇವರ ಎಣಿಕೆಯಲ್ಲಿ ನಾನು ಇಲ್ಲಿ ಕುತ್ಕೊಂಡು ಹೇಳೋ ಒಂದೊಂದು ಸ್ತೋತ್ರಕ್ಕೂ, ಒಂದೊಂದು ಡಿಕ್ಲರೇಷನ್ಗೂ, ಒಂದೊಂದು ಪ್ರಬೋಧನೆ ಶಬ್ದಕ್ಕೂ ಅಂತರಿಕ್ಷದಲ್ಲಿ ನೀನು ಮಾಡಬೇಕಾದ ಯುದ್ಧವನ್ನ ನಿನಗೋಸ್ಕರ ಮೀಕಾಯಿಲ್ ಇಳಿದು ಬರ್ತಾನೆ. ಮೀಕಾಯಿಲ್ ಯುದ್ಧವನ್ನ ತಗೊಳ್ತಾನೆ. ಅದು ದೇವರ ಎಣಿಕೆಯಲ್ಲಿ ಬಲ ಉಳ್ಳದು. ಈ ಅನಾತ್ಮಿಕನಿಗೆ ಇಲ್ಲಿ ಕುತ್ಕೊಂಡು ಹೇಳೋ ಸ್ತೋತ್ರ, ಯಾಕೆ ಹಿಂಗ್ ಬಡ್ಕೋತಾರೆ? ನಾವು ಕಾಣುವ ಮಂಡಳ ಅಲ್ಲ ನೋಡ್ತಾ ಇರೋದು, ನಾವು ಕಾಣದೇ ಇರುವ ಮಂಡಳ. ಆಮೇಲೆ ನನಗೆ ಮನುಷ್ಯನ ದೃಷ್ಟಿಯಲ್ಲಿ ನನ್ನ ಪವರ್ ಏನು ಅನ್ನೋದಲ್ಲ, ನನ್ನ ದೇವ್ರ ದೃಷ್ಟಿಯಲ್ಲಿ ನಾನು ಯಾವ ರೀತಿ ಸ್ತೋತ್ರ ಹೇಳ್ತಾ ಇದ್ದೀನಿ, ಏನು ನಂಬಿದ್ದೀನಿ, ಏನು ಮಾಡ್ತಾ ಇದ್ದೀನಿ, ಅದು ದೇವರ ಎಣಿಕೆಯಲ್ಲಿ ಬಲ ಉಳ್ಳದು ಎಂದು ನಂಬುವವರು ಮಾತ್ರ. ಅದು ಬಲ ಮಾತ್ರ ಅಲ್ಲ, ಕೋಟೆಗಳನ್ನ ಕೆಡವಿ ಹಾಕುವಂಥವುಗಳಾಗಿವೆ. ಇವತ್ತು ನಿಮಗೆ ವಿರುದ್ಧವಾಗಿ ಶತ್ರು ಕಟ್ಟಿದ ಎಲ್ಲ ಕೋಟೆಗಳು, ನಿಮ್ಮ ಕುಟುಂಬಕ್ಕೆ ವಿರುದ್ಧವಾಗಿ, ನಿಮಗೆ ವಿರುದ್ಧವಾಗಿ, ನಿಮ್ಮ ವಾಗ್ದಾನಕ್ಕೆ ವಿರುದ್ಧವಾಗಿ, ನಿಮ್ಮ ಭವಿಷ್ಯಕ್ಕೆ ವಿರುದ್ಧವಾಗಿ ಮುಂದಕ್ಕೆ ಬಿಡದಂತೆ ಶತ್ರು ಕಟ್ಟಿದ ಎಲ್ಲ ಕೋಟೆಗಳು ಇವತ್ತು ಯೇಸುವಿನ ನಾಮದಲ್ಲಿ ಕಮ್ ಆನ್, ರಾಕೆಟ್ ಮುರಿಯಲೇ, ಕೆಡವರೆ.
ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂತಗಳಾಗಿವೆ. ನಾವು ವಿತರ್ಕಗಳನ್ನು, ದೇವ ಜ್ಞಾನವನ್ನು ವಿರೋಧಿಸುವುದಕ್ಕೆ, ಆ ಪದ ಗಮನಿಸ್ರಿ, ವಿತರ್ಕ ಸುಮ್ಮನೆ ತರ್ಕ ಮಾಡೋದು, ವಾದಿಸೋದು, ಮಾತನಾಡೋದು, ಬೇಸ್ಲೆಸ್ ಟಾಕ್, ಬುದ್ಧಿ ಇಲ್ಲದ ಇರುವ ಮಾತುಗಳು, ತಲೆ ಬುಡ ಇಲ್ಲದ ಇರುವ ಮಾತುಗಳು, ಅರ್ಥ ಇಲ್ಲದ ಇರುವ ಮಾತುಗಳು, ನಿಷ್ಪ್ರಯೋಜನವಾದ ಮಾತುಗಳು, ವಿತರ್ಕಗಳು, ದೇವ ಜ್ಞಾನವನ್ನ ವಿರೋಧಿಸುವ, ಕರ್ತನ ಭಯ ಜ್ಞಾನಕ್ಕೆ ಮೂಲ. ನನ್ನ ಜನ ಜ್ಞಾನಹೀನರಾಗಿ ಅವರು ಹಾಳಾಗ್ತಾ ಇದ್ದಾರೆ. ದೈವ ಜ್ಞಾನಕ್ಕೆ ವಿರುದ್ಧವಾಗಿ, ಸ್ಪಿರಿಚುವಲ್ ನಾಲೆಜ್ ಇಲ್ಲದಂತೆ ಕೆಲವೊಂದು ಕೋಟೆಗಳು ತಲೆ ಎತ್ತಿದೆ. ವಿತರ್ಕ, ದೈವ ಜ್ಞಾನವನ್ನ ವಿರೋಧಿಸುವ, ಅದನ್ನು ಎದುರಿಸುವ, ತಲೆ ಎತ್ತಿರುವ ಕೆಲ ಉನ್ನತವಾದ ಎಲ್ಲ ಕೊತ್ತಲಗಳನ್ನು ಕೆಡವಿ ಹಾಕೋದಿಕ್ಕೆ ನಿಮ್ ವಚನ ಪರಿಜ್ಞಾನ ಉಳ್ಳವರಿಗೆ ಅರ್ಥ ಆಗ್ತಾ ಇದೆ. ವೈ ಆಮ್ ಟಾಕಿಂಗ್, ಏನ್ ಮಾತಾಡ್ತಾ ಇದ್ದಾರೆ ಪಾಸ್ಟ್ರು, ಏನ್ ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳಕ್ಕಾಗದಂತೆ ವಿತರ್ಕ ಮಾಡುವ, ದೈವಾಲೋಚನೆಯನ್ನು ವಿರೋಧಿಸುವ, ದೈವ ಜ್ಞಾನವನ್ನ ವಿರೋಧಿಸುವ, ಅದು ಎದ್ದು ಬಂದಿದಲ್ಲ, ಏರಿಸಿರುವ ಕೆಲವು ಉನ್ನತವಾದ ಕೊತ್ತಳಗಳನ್ನ, ಕೋಟೆಗಳನ್ನ, ಯಬೂಸಿಯ ಶಕ್ತಿಗಳನ್ನ, ಅವಕಾಶ ಹೇಳಿರುವ ಪಟ್ಟಣದಲ್ಲಿ ಆಧಿಪತ್ಯವಾಗಿರುವ ಅಂಧಕಾರ ಶಕ್ತಿಗಳ ಮೂಲಗಳನ್ನ ಕೆಡವಿ ಹಾಕುವಂಥದ್ದು. ವಾಕ್ಯ ಗಮನಿಸ್ರಿ. ಎಫೆಸದವರಿಗೆ ಬರೆದ ಪತ್ರಿಕೆ 6:17 ಅಂತ ಕಾಣುತ್ತೆ. ವಾಕ್ಯ ಎಂಬ ಕತ್ತಿಯಿಂದ, ವಾಕ್ಯ ಎಂಬ ಕತ್ತಿಯಿಂದ, ಆ ಕತ್ತಿಯಿಂದ ಕೆಲ ಕೋಟೆ ಕೊತ್ತಲೆಗಳನ್ನ ಇವತ್ತು ನಾವು ಕೆಡುತ್ತಾ ಇದ್ದೇವೆ. ದೇರ್ ಇಸ್ ಎ ಪವರ್ ಇನ್ ದ ವರ್ಡ್ ಆಫ್ ಗಾಡ್. ಎಷ್ಟು ಜನ ವಾಕ್ಯದಲ್ಲಿ ಶಕ್ತಿ ಇದೆ ಅಂತ ನಂಬ್ತೀರಾ? ನನ್ನ ಪರಿಶುದ್ಧಾತ್ಮನ ಬೇರೆ ಒಂದು ರೂಟ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಈ ವಾಕ್ಯ ಇಲ್ಲಿ ಡಿಕ್ಲೇರ್ ಮಾಡುವಾಗ ನಿಮಗೆ ಕಾಣದೇ ಇರುವ ಮಂಡಳದಲ್ಲಿ, ಅದೃಶ್ಯ ಮಂಡಳದಲ್ಲಿ ಕೆಲ ಶಕ್ತಿಗಳು ಮಿಂಚಿನ ಹಾಗೆ ಕೆಳಗಡೆ ಬೀಳೋದು. ರಾಮ ಶಬ್ದಲಾದನ. There is a power in the word of God. ಈ ವಾಕ್ಯದ ಪ್ರತ್ಯೇಕತೆ ಏನು ಗೊತ್ತಾ? ಭಕ್ತಿ ಮಾರ್ಗವನ್ನ ಆರಿಸಿಕೊಂಡಿದ್ದೇನೆ, ನಿನ್ನ ವಿಧಿಗಳನ್ನು ಮುಂದೆ ಇಟ್ಕೊಂಡಿದ್ದೀನಿ. ಇದರ ಒಳಗಡೆ ಕೆನ್ ಯು ರೀಡ್ 119ನೇ ಕೀರ್ತನೆ 30ನೇ ವಾಕ್ಯ. ಭಕ್ತಿ ಮಾರ್ಗವನ್ನು ಆರಿಸಿಕೊಂಡಿದ್ದೇನೆ, ನಿನ್ನ ವಿಧಿಗಳನ್ನು ಮುಂದೆಯೇ ಇಟ್ಟುಕೊಂಡಿದ್ದೇನೆ, ನಾನು ನಿನ್ನ ಕಟ್ಟಳೆಗಳನ್ನು ಅಪ್ಪಿಕೊಂಡಿದ್ದೇನೆ,
ಯೆಹೋವನೇ ನನಗೆ ಆಶಾಭಂಗ ಪಡಿಸಬೇಡ. ಇವತ್ತು ಕೆಲವರು ಯಾರೆಲ್ಲ ಭಕ್ತಿ ಮಾರ್ಗವನ್ನು ಹಿಡ್ಕೊಂಡಿದ್ದೀರೋ, ಆಮೇಲೆ ಮಾರ್ಗದೋಷಿಗಳಿಗಲ್ಲ, ಭಕ್ತಿ ಮಾರ್ಗ ಇಟ್ಕೊಂಡವ್ರಿಗೆ ಈ ವಾಕ್ಯ ಎಫೆಕ್ಟ್ ಆಗುತ್ತೆ. 19ನೇ ಕೀರ್ತನೆ 14ನೇ ವಾಕ್ಯ, ಯೆಹೋವನೇ ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಇದರ ಒಳಗಡೆ ಕೆಲವೊಂದು ನುಡಿಗಳನ್ನು ನುಡಿಯುವ, ನಿನ್ನ ಮನಸ್ಸಿನಲ್ಲಿ ಆಲೋಚನೆ ಮಾಡುವ ಪ್ರತಿಯೊಂದು ಆಲೋಚನೆಗಳು, ಅದನ್ನು ಇವತ್ತು ನಾವು ಸೆರೆ ಹಿಡಿಯಕ್ಕೆ ಹೋಗ್ತಾ ಇದ್ದೇವೆ. ದೇವರಿಗೆ ವಿರುದ್ಧವಾಗಿ, ದೇವರ ಸೇವೆಗೆ ವಿರುದ್ಧವಾಗಿ, ದೇವರ ರಾಜ್ಯಕ್ಕೆ ವಿರುದ್ಧವಾಗಿ ತರುವ ಎಲ್ಲ ಆಲೋಚನೆಗಳು, ಎಲ್ಲ ವಿತರ್ಕಗಳು, ಎಲ್ಲ ಕೋಟೆಗಳು, ಎಲ್ಲ ಕೊತ್ತಲಗಳು, ದೈವ ಜ್ಞಾನಕ್ಕೆ ವಿರುದ್ಧವಾಗಿ ಏರಿಸಲ್ಪಟ್ಟಿರುವ ಎಲ್ಲ ಕೋಟೆ ಕೊತ್ತಲಗಳನ್ನು ಇವತ್ತು ಯೇಸುವಿನ ನಾಮದಲ್ಲಿ ನಾವು ಅರೆಸ್ಟ್ ಮಾಡ್ತಾ ಇದ್ದೇವೆ, ಸೆರೆ ಹಿಡಿತಾ ಇದ್ದೇವೆ. ಅವುಗಳನ್ನ ಯೇಸುವಿನ ಪಾದದ ಕೆಳಗಡೆ ಹಾಕ್ತಾ ಇದ್ದೀವಿ. ನನಗೆ 6ನೇ ವಾಕ್ಯ ಒಂದು ಓದ್ಬಿಡ್ತೀನಿ. ನಿಮ್ಮ ವಿಧಿಯತ್ವವು ಪರಿಪೂರ್ಣವಾದ ಮೇಲೆ, ಅದರ ಅರ್ಥ ಏನು ಗೊತ್ತಾ? ಇಲ್ಲಿ ತಲೆ ಅಲ್ಲಾಡಿಸ್ಬಿಟ್ಟು ಹೊರಗಡೆ ಹೋಗಿ ತಿರ್ಗಾ ಅದೇ ಜೀವನ, ಭಾನುವಾರ ಬಂದು ಆಮೇಲೆ ಹೇಳ್ಬಿಟ್ಟು ಸೋಮವಾರದಿಂದ ಶನಿವಾರದವರೆಗೂ ಅದೇ ರಾಗ, ಅದೇ ಹಾಡು, ಅದೇ ಜೀವನ ಅನ್ನೋದಲ್ಲ. ನಿಮ್ಮ ಜೀವಿತದಲ್ಲಿ ವಿಧಿಯತ್ವ ಪರಿಪೂರ್ಣವಾಗುವವರೆಗೂ, ಯುವರ್ ಒಬೀಡಿಯನ್ಸ್, ನಿನ್ನ ವಿಧಿಯತ್ವ ಪರಿಪೂರ್ಣವಾದಾಗ ಆದಮೇಲೆ ಎಲ್ಲ ಅವಿದ್ಯತ್ವಕ್ಕೆ ಶಿಕ್ಷೆ ಮಾಡುವುದಕ್ಕೆ ಸಿದ್ಧರಾಗಿದ್ದೀವಿ. ಹಾಗಾದ್ರೆ ದೇವ ಮಕ್ಕಳು, ದೇವ ಜನ ದೇವರ ವಾಕ್ಯಕ್ಕೆ ವಿಧಿಯರಾದಾಗ, ಸಂಪೂರ್ಣವಾಗಿ ಸಮರ್ಪಿಸಲ್ಪಡುವಾಗ, ಅವಿದ್ಯತ್ವದ ಸ್ಪಿರಿಟ್ಗೆ ದೇವರು ಪೆಟ್ಟು ಕೊಡಕ್ಕೆ ಹೋಗ್ತಾನೆ, ಮುಟ್ಟು ನೋಡ್ಕೊಳಂಗೆ ಏಟ್ ಕೊಡಕ್ಕೆ ಹೋಗ್ತಾನೆ. ಸ್ತೋತ್ರ 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 ಸ್ತೋತ್ರ. 2 ಕೊರಿಂಥ 2:14, 2 ಕೊರಿಂಥ 2:14. ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಯಾರ ಅನ್ಯೋನ್ಯತೆಯಲ್ಲಿ? ಕ್ರಿಸ್ತನ, ಯೇಸುವಿನ ಸಂಗಡ ನಿನಗೆ ಅನ್ಯೋನ್ಯತೆ ಇದ್ರೆ ನಿನಗೆ ಪರಿಶುದ್ಧಾತ್ಮನ ಸಂಗಡ ಅನ್ಯೋನ್ಯತೆ ಇದೆ, ತಂದೆಯಾದ ದೇವರ ಸಂಗಡ ಅನ್ಯೋನ್ಯತೆ ಇದೆ. ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಿಮ್ಮನ್ನ ಯಾವಾಗಲೂ ವಿಜಯೋತ್ಸಾಹದೊಡನೆ ಮೆರೆಸುತ್ತಾ ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಸೋಲ್ ಅನ್ನೋದು ನನ್ನ ಡಿಕ್ಷನರಿಯಲ್ಲಿ ಇಲ್ಲ ಅಂತ ಹೇಳಿ. ಶತ್ರು ತಿಪ್ಪರ್ಲಾಗ ಹಾಕ್ಲಿ, ವಿಕ್ಟ್ರಿ ಅನ್ನೋದು ಈ ಸಭೆಗೆ ದೇವರು ಕೊಟ್ಟಿರೋ ಆಲೋಚನೆ. 2024ರಲ್ಲಿ ನೀವು ಅದರ ಜಯ ಕಾಣಲಿಕ್ಕೆ ಹೋಗ್ತೀರಾ, ಅದರ ಬಿಡುಗಡೆ ಕಾಣಲಿಕ್ಕೆ ಹೋಗ್ತೀರಾ. ಇದುವರೆಗೂ ಹೈಡಾಗಿದ್ದವರು, ಮರೆಯಾಗಿದ್ದವರು, ಕಾಣೆಯಾಗಿದ್ದವರನ್ನ ದೇವರು ಮುಂದೆ ತಗೊಂಡ್ಬರ್ತಾನೆ. ಅವರ ಜಯೋತ್ಸಾಹವನ್ನ ಮೆರೆಸುತ್ತ ಪಟ್ಟಣ ಕಾಣತಕ್ಕಂತೆ, ಜನ ಕಾಣತಕ್ಕಂತೆ,
ಸಂಬಂಧಿಕರು ಕಾಣತಕ್ಕಂತೆ, ನಿನ್ನ ವಿರೋಧಿಗಳು ಕಾಣತಕ್ಕಂತೆ. Come on, Jesus. ಪರಲೋಕವನ್ನ ಭೂಲೋಕವನ್ನುಂಟು ಮಾಡಿದ ನಮ್ಮ ಸರ್ವಶಕ್ತನಾದ ದೇವರೇ, ನಿತ್ಯನಾದ ತಂದೆ, ನಿನ್ನ ಸಾನ್ನಿಧ್ಯಾನಕ್ಕಾಗಿ ಸ್ತೋತ್ರ, ನಿನ್ನ ವಾಗ್ದಾನಗಳಿಗಾಗಿ ಸ್ತೋತ್ರ, ನಿನ್ನ ಆಲೋಚನೆಗಾಗಿ ಸ್ತೋತ್ರ, ನೀನು ಮಾಡಿದ ಉಪಕಾರಕ್ಕಾಗಿ ಸ್ತೋತ್ರ. ಮಹಿಮೆ ನಿಂಗೆ ಮಾತ್ರ. ಜನರನ್ನು ಸಮಾಧಾನವಾಗಿ ಕಳಿಸ್ಕೊಡು. ಈ ಬಲದೊಂದಿಗೆ ನಿನ್ನ ಮಕ್ಕಳು ಹೋಗ್ಲಿ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ. ಜನ ಗಟ್ಟಿಯಾಗಿ ಹೇಳ್ರಿ, ಮತ್ತೊಮ್ಮೆ ಹೇಳ್ರಿ, ಆಮೇಲೆ